ಯಾರ್ಯಾರು ಅವರವರು ಆಚರಣೆ ಅವರವರ ಧರ್ಮದ ಪ್ರಕಾರ ಹಲವಾರು ಏನು ತಾಯ್ತ ಕಟ್ಕೊಂಡು ಬಂದಿರ್ತಾರೆ, ಜನಿವಾರ ಹಾಕ್ಕೊಂಡು ಬಂದಿರ್ತಾರೆ, ಕುಂಕುಮ ಹಾಕ್ಕೊಂಡು ಬಂದಿರ್ತಾರೆ. ಸೊ ಆದ್ದರಿಂದ ನಾವು ಅಡ್ಮಿಟ್ ಕಾರ್ಡ್ನಲ್ಲೇ, ಇದು KE ಅವರ ಅಡ್ಮಿಟ್ ಕಾರ್ಡು, ಅದರಲ್ಲೇ ನಾವು ಅವರಿಗೆ ಏನೇನು ಮಾಡಬೇಕು ಅಂತ ನಾವು ಹಿಂದೆ ಆಲ್ಮೋಸ್ಟ್ 19 ನಿರ್ದೇಶನಗಳನ್ನು ನಾವು ನೀಡಿದ್ದೇವೆ. ಅದರ ಜೊತೆಗೆ ಏನೇನು ಯಾವ್ಯಾವ ಉಡುಪು ಹಾಕೋಬೋದು, ವಾಟ್ ಈಸ್ ಅಲೌಡ್, ವಾಟ್ ಈಸ್ ನಾಟ್ ಅಲೌಡ್, ಭಾಳ ಸ್ಪಷ್ಟವಾಗಿ ಅವರ ಅಡ್ಮಿಟ್ ಕಾರ್ಡ್ನಲ್ಲೇ ನಾವು ಹೇಳಿದ್ದೇವೆ. ಸೊ ನಿಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಈಗಾಗಲೇ ತಮ್ಗೆ ಗೊತ್ತಿರೋ ಹಾಗೆ ವಿ ವಿಲ್ ನಾಟ್ ಅಲೌ ಎನಿ ಎಲೆಕ್ಟ್ರಾನಿಕ್ ಐಟಮ್ಸ್. ನಿಮ್ಮದು ಫೋನ್ ಇರ್ಬೋದು, ಬ್ಲೂಟೂತ್ ಡಿವೈಸಸ್ ಇರ್ಬೋದು, ಏನು ಸ್ಮಾರ್ಟ್ ವಾಚಸ್ ಇರ್ಬೋದು, ಬೇರೆ ಬೇರೆ ಪೆನ್ ಡ್ರೈವ್ಸ್ ಇರ್ಬೋದು, ಇವೆಲ್ಲನೂ ಕೂಡ ಎನಿಥಿಂಗ್ ಎಲೆಕ್ಟ್ರಾನಿಕ್ ವಿಲ್ ನಾಟ್ ಬಿ ಅಲೌಡ್. ಸೊ ಅದರಿಂದ ತಮ್ಮ ಮುಖಾಂತರ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದನ್ನು ತೊಗೊಂಡು ಹೋಗಿ ಅಲ್ಲಿ ಗಲಾಟೆ ಮಾಡಿಸ್ಕೊಳೋದಲ್ಲ. ಮತ್ತು ಆಹಾರ ಯಾವುದು ಕೂಡ ನಾವು ಅಲೌ ಮಾಡೋಲ್ಲ ಒಳಗಡೆ. ಮತ್ತು ಪಠ್ಯ ಸಾಮಗ್ರಿಗಳು, ಅದು ನಿಮ್ಮ ಬುಕ್ ಇರ್ಬೋದು, ಎಕ್ಸ್ಟ್ರಾ ಶೀಟ್ ಇರ್ಬೋದು, ನಿಮ್ಮ ಪೆನ್ಸಿಲ್ ಬಾಕ್ಸ್ಗಳಿರ್ಬೋದು, ಕ್ಯಾಲ್ಕುಲೇಟರ್ ಇರ್ಬೋದು, ಇರೇಸರ್ ಇರ್ಬೋದು, ಕ್ಲಾರ್ಕ್ಸ್ ಟೇಬಲ್ ಇರ್ಬೋದು, ಇವೆಲ್ಲನೂ ಕೂಡ ವಿ ವಿಲ್ ನಾಟ್, ಯಾವುದೇ ಪುಸ್ತಕಗಳಿರ್ಬೋದು, ಜಾಮೆಟ್ರಿ ಬಾಕ್ಸ್ ಇರ್ಬೋದು, ವಿ ವಿಲ್ ನಾಟ್ ಬಿ ಅಲವಿಂಗ್. ಮತ್ತು ಯಾವ ಥರ ಶೂ ಹಾಕ್ಕೋಬೇಕು, ಯಾವ ಥರ ನೀವು ಮಾಸ್ಕ್ ಹಾಕಿರ್ಬೋದು, ಬೇರೆದೆಲ್ಲ ಹಾಕ್ಕೊಂಡಿದ್ದು, ಕ್ಯಾಪ್ ಇರ್ಬೋದು, ನಿಮ್ಮ ಪರ್ಸ್ ಇರ್ಬೋದು, ಕಾರ್ಗೋ ಪ್ಯಾಂಟ್ಸ್ ಇರ್ಬೋದು, ನಿಮ್ಮ ಬೇರೆ ಅದು ಮಲ್ಟಿ ಪಾಕೆಟ್ ಜಾಕೆಟ್ಸ್ ಬರ್ತದಲ್ಲ, ನಮ್ಮ ಫೋಟೋಗ್ರಾಫರ್ಸ್ ಎಲ್ಲ ಹಾಕ್ಕೊಳೋದು, ಅಂಥವೆಲ್ಲ ವಿ ಆರ್ ನಾಟ್ ಗೋಯಿಂಗ್ ಟು ಅಲವ್. ಮತ್ತು ಪುರುಷರಿಗೆ ಮತ್ತು ಮಹಿಳೆಯರಿಗೆ ಏನೇನು ಅಲವ್ ಇದೆ ಅಂದ್ಬಿಟ್ಟು ಕೂಡ ನಾವು ಒಂದು ಈ ನಮ್ಮ ಅಡ್ಮಿಟ್ ಕಾರ್ಡ್ನಲ್ಲಿ ಹೇಳಿದ್ವಿ. ಜನಿವಾರ ಇರ್ಬೋದು, ಶಿವದಾರ ಇರ್ಬೋದು, ಲಿಂಗ ಇರ್ಬೋದು, ಉಡ್ದಾರ ಇರ್ಬೋದು, ತಾಯ್ತ ಇರ್ಬೋದು, ರುದ್ರಾಕ್ಷಿ ಇರ್ಬೋದು, ಕೈಗೆ ಕಟ್ಟುವ ಧಾರ್ಮಿಕ ಕ್ಷೇತ್ರದ ದಾರಗಳಿರ್ಬೋದು, ಇವೆಲ್ಲನೂ ಕೂಡ ಅಲವ್ ಇದೆ. ಮತ್ತು ಮಹಿಳೆಯರಿಗೆ ಮಾಂಗಲ್ಯ ಸರ ಇರ್ಬೋದು, ಕೈ ಬಳೆಗಳಿರ್ಬೋದು, ನಿಮ್ಮ ಮೂಗ್ತಿ ಇರ್ಬೋದು, ಕಾಲುಂಗುರ, ಕಾಲ್ಗೆಜ್ಜೆ, ಕುಂಕುಮ, ಹಣೆಬಟ್ಟು, ಉಂಗುರ, ಇವೆಲ್ಲನೂ ಕೂಡ ಅಲವ್ ಇದೆ. ಸೊ ಯಾವುದೇ ಕೆಲವು ಸಮುದಾಯದ ವಿದ್ಯಾರ್ಥಿಗಳು ಅವರವ್ರ ಧಾರ್ಮಿಕ ಉಡುಪುಗಳು ಧರಿಸಿಕೊಂಡು ಬಂದರೆ ಸ್ವಲ್ಪ ಮುಂಚಿತವಾಗಿ ಬಂದು ಅವರೆಲ್ಲನೂ ಕೂಡ ಫ್ರಿಸ್ಕಿಂಗಿಗೆ ಅಲೌ ಮಾಡ್ಕೋಬೇಕು. ಅಲ್ಲಿ ಬಂದು ಗಲಾಟೆ ಅಲ್ಲ. ಹೆಡ್ ಸ್ಕಾರ್ಫ್ ಇದೆ, ಅದೇ ಹಿಜಾಬ್ ಇಲ್ಲ, ಹೆಡ್ ಸ್ಕಾರ್ಫ್ ಅದನ್ನು 2.5 hours ಮುಂಚೆ ಬಂದು ಎಲ್ಲ ಚೆಕ್ ಮಾಡಿಸ್ಬೇಕು. ವಿ ಹ್ಯಾವ್ ನೋ ಇಶ್ಯೂಸ್. ಯಾವುದಕ್ಕೂ ನಮ್ಮ ಇಂಟ್ರೆಸ್ಟ್ ಏನಿದೆ ಸರ್, ನಮ್ಮ ಮಕ್ಕಳಿಗೆ ಉಜ್ವಲ ಭವಿಷ್ಯ ಕೊಡೋದು ನಮ್ಮ ಜವಾಬ್ದಾರಿ. ಆದರೆ ಇಲ್ಲಿ ಹಿಂದೆ ಸಾಕಷ್ಟು ಬಾರಿ ಸಣ್ಣ ಪುಟ್ಟ ಲೋಪಗಳಿಂದ ಯಾವುದೋ ಒಬ್ಬ PC ಇರ್ಬೋದು, ಯಾರೋ ಒಬ್ಬ ವಿದ್ಯಾರ್ಥಿಯಿಂದ ಇರ್ಬೋದು, ಇಡೀ ಎಕ್ಸಾಮಿನೇಷನ್ ಸೆಂಟರ್ ಡಿಸ್ಟರ್ಬ್ ಆಗುತ್ತೆ. ಆಮೇಲೆ ಪಾಪ ಮಕ್ಕಳು ಕಾನ್ಸಂಟ್ರೇಷನ್ ಹಾಳಾಗುತ್ತೆ. ಅವರು ಭಾಳ ಕಷ್ಟಪಟ್ಟು ಓದ್ಬಿಟ್ಟು ಬಂದಿರ್ತಾರೆ. ಇಂಥ ಗಲಾಟೆಗಳಿಗೆ ಹೋಗೋದು ಬೇಡ ಅಂದ್ಬಿಟ್ಟು ದಿಸ್ ಟೈಮ್ ವಿ ಶುಡ್ ಸ್ಟ್ರಾಂಗ್ ಆರ್ಡರ್ ಫ್ರಮ್ ಅವರ್ ಡಿಪಾರ್ಟ್ಮೆಂಟ್. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ